ರಾಜ್ಕುಮಾರ್ ಥರ ನಟನೆ ಮಾಡೋಕ್ಕೆ ಮತ್ತಾರಿಗೂ ಕೂಡ ವಿಶ್ವದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ನಂಬಿಕೆಯೂ ಹೌದು, ಅದು ಸತ್ಯನೂ ಹೌದು. ಅದು ರಾಜ್ಕುಮಾರ್ಗೆ ಮಾತ್ರ ಸಾಧ್ಯವಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುರುಷೋತ್ತಮ ಬಿಳಿಮಲೆ ಸರ್ ಅವರೇ, ಹಾಗೂ ಪುಸ್ತಕವನ್ನು ಕುರಿತು ಮಾತಾಡಿದಂಥ ಚಹ ರಘುನಾಥ್ ಸರ್ ಅವರೇ ಮತ್ತು ವಿಜಯ್ ಅವರೇ, ಎಲ್ಲರೂ ಪ್ರೀತಿಯಿಂದ ಬಂದಿರೋದು ಜಾಸ್ತಿ ಜನ ನಿಮಗಾಗಿ ಇರಬೇಕು ಆ ದೇವರಿಂದ. ಮತ್ತು ವಿನಯ್ ಅವರೇ, ಮಾವಳಿ ಶಂಕರ್ ಸರ್ ಅವರೇ, ಅದ್ದೇವರೇ, ಮತ್ತು ಮಮತಾ, ಮತ್ತು ಇಲ್ಲಿ ನೆರೆದ ಎಲ್ಲ ಸ್ನೇಹಿತರೇ ಮತ್ತು ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ. ಅದೇವರು ನಾನು ಹೇಳಿದೆ, ಸರ್ ನನಗೆ ಈ ಇಡೀ ಪುಸ್ತಕ ಓದಿ ಬಂದು ಮಾತಾಡೋಕ್ಕಾಗುತ್ತೋ ಇಲ್ಲೋ ನೋಡಿ, ಬೇರೆಯವ್ರನ್ನ ಕರೀರಿ ಅಂತ. ಅವರಿಲ್ಲ, ಮಾತಾಡೋರು ಒಬ್ರು ಬರ್ತಾರೆ, ನೀವೇನಿದ್ರು ಅವ್ರು ಹೇಳ್ದಂಗೆ ಅಂತ ಹೇಳಿದ್ರೆ ಆಯಿತು ಅಂತ. ಆದರೆ ನಾವೆಲ್ಲ ಲೇಖಕರಲ್ಲ, ಹಂಗೆ ಹೇಳಕ್ಕೆ ಬರೋದಿಲ್ಲ ಹೇಳ್ದಂಗೆ ಅಂತ. ಅದಕ್ಕೆ 2 ರಾತ್ರಿ ಕೂತು ಓದಿದ್ದೀನಿ ಸರ್. ಆದರೆ ಪೂರ್ತಿ ಆಗಿಲ್ಲ, ಪುಸ್ತಕ ಪೂರ್ತಿ ಮುಗ್ಸೋಕ್ಕಾಗಿಲ್ಲ. ಆದರೆ 2 ರಾತ್ರಿ ಕೂತು ಓದಿದ್ದೀನಿ. ಓದಿದ ಈ ಪುಸ್ತಕ ಡಿಲಿಟ್ಗೆ ಅರ್ಪಿಸಿರೋ ಕಾರಣಕ್ಕಾಗಿ ಅದರ ಒಂದು ಸಂಶೋಧನಾ ಹಿನ್ನೆಲೆಯಲ್ಲಿ ಸರ್ ಪುಸ್ತಕದ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಮಾತಾಡಿರೋದ್ರಿಂದ ನಾನು ಸಂಶೋಧನಾ ಹಿನ್ನೆಲೆಯಿಂದ ಸ್ವಲ್ಪ ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೆಲ್ಲ ಸಂಶೋಧಕರಾದ ಕಾರಣಕ್ಕಾಗಿ. ನನಗೆ ಈ ಪುಸ್ತಕ ಯಾಕೆ ಭಾಳ ಪ್ರೀತಿ ಆಯಿತು ಅಂದರೆ, ನಮಗೆ ಗೊತ್ತಿಲ್ಲದೆ ಇದ್ದಂಥ ಅನೇಕ ಸಿನಿಮಾ ಬೆಳೆದು ಬಂದ ರೀತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಿಂದ, ಭಾರತದ ಮಟ್ಟದಿಂದ, ಕರ್ನಾಟಕದ ಮಧ್ಯವರೆಗೂ ಕೂಡ ಇದು ತುಂಬ ವಿಪುಲವಾದ ಮಾಹಿತಿಯನ್ನು ಈ ಪುಸ್ತಕ ಕೊಡುತ್ತೆ. ಸೊ ನಮಗೆ ಸಿನಿಮಾ ಮಾಡೋರಿಗೂ ಇದು ಆಸಕ್ತಿ ಇರಬಹುದು, ಅಥವಾ ನಮ್ಮಂಥ ಹೊಸ ಓದುಗರಿಗೂ ಕೂಡ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪುಸ್ತಕ ತುಂಬ ಮಾಹಿತಿಗಳನ್ನು ಕೊಡುತ್ತೆ. ಅದರ ಗ್ರೋತನ್ನು ಹೇಳುತ್ತೆ. ಯಾವಾಗ ಮೂಕಿ ಸಿನಿಮಾ ಬಂತು, ಯಾವಾಗ ಟಾಕಿ ಸಿನಿಮಾ ಬಂತು, ಅವುಗಳ ಗ್ರೋತ್ ಹೇಗಿತ್ತು, ಬೇರೆ ದೇಶದಲ್ಲಿ ಹೇಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗಿತ್ತು, ಇದೆಯಲ್ಲ ಈ ವಿವರಗಳು. ಈ ವಿವರಗಳನ್ನು ಅವರು ಸವಿವರವಾಗಿ ಪುಸ್ತಕದಲ್ಲಿ ಕೊಟ್ಟಿರೋದು ಅದು ಸಂಶೋಧನಾ ಕಾರಣಕ್ಕಾಗಿಯೂ ಮುಖ್ಯ, ಮತ್ತು ಒಂದು ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಈ ಪುಸ್ತಕ ಆ ದೃಷ್ಟಿಯಿಂದ ನಮಗೆ ಬಹಳ ಅನುಕೂಲ ಆಯಿತು. ಮತ್ತು ನನಗದು ಹೆಚ್ಚು ಇನ್ಫಾರ್ಮೇಟಿವ್ ಆಗಿದ್ದರಿಂದ ನಾನು ಆ ಇಡೀ ಚಾಪ್ಟರ್ಸ್ನ ಓದಿದೆ. ನಾನು ಈಗ ಮಾತಾಡ್ತಾ ಹೇಳ್ತಾ ಇದ್ದೆ ಸರ್ಗೆ, ಕೆಲವು ಕೋಟ್ಗಳು ಬೇಕಾಗಿತ್ತೇನೋ, ಆಕರ ಗ್ರಂಥಗಳನ್ನು ಕೊಟ್ಬಿಟ್ಟಿದ್ದೀರಿ. ನಾವು ಸಂಶೋಧಕರು ಕೆಲವು ಕೋಟ್ಗಳ ಮೂಲಕ ಮಾತಾಡ್ತೀವಿ ಇವರು, ಆದರೆ ಅವರು ಅದನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಇಂಥವರ ಹೆಸರು ಹೇಳಿ ಅದನ್ನು ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಮಾಡ್ತಾ ಒಂದು ಲೈನ್ ಮೂಲಕ ಅವರ ಪ್ರಮೇಯವನ್ನು ಬೆಳೆಸ್ಕೊಂಡು ಹೋಗ್ತಾರೆ, ನಿಮ್ಮ ಥಿಯರಿನ ಬೆಳೆಸ್ಕೊಂಡು ಹೋಗ್ತೀರಿ. ಇದು ಡಿಲಿಟ್ ಆಗಿರೋದ್ರಿಂದ ಓಕೆ, ಆದರೆ ರಿಸರ್ಚ್ PhD ಥೀಸಿಸ್ ಆಗಿದ್ದರೆ ಇದು ನಾಟ್ ಓಕೆ ನಮ್ಮ ಪ್ರಕಾರ. ಸೊ ಅದಕ್ಕೆ ಒಂದು ಕ್ರಮ ಬೇರೆ ಇರುತ್ತೆ. ಡಿಲಿಟ್ಗೆ ಇದು ಓಕೆ ಆಗಿದೆ. ಸೊ ಈ ದೃಷ್ಟಿಯಿಂದ ಡಿಲಿಟ್ಗಾಗಿರೋದ್ರಿಂದ ನಾನು ಇನ್ನೂ 2-3 ಡಿಲಿಟ್ ಪ್ರಬಂಧಗಳನ್ನು ಓದಿದ್ದೀನಿ. ಅದಕ್ಕೆ ಕೋಟಿನ ಮೂಲಕ ಮಾತಾಡೋದಕ್ಕಿಂತ ಅವ್ರನ್ನ ವ್ಯಕ್ತಿಯನ್ನು ಹೇಳ್ತಾ ಅವರ ಪ್ರಮೇಯವನ್ನು ಕೋಟ್ ಮಾಡ್ತಾ ಅದು ದೀರ್ಘವಾಗಿ ಬೆಳೆಸ್ಕೊಂಡು ಹೋಗೋ ಕ್ರಮಗಳನ್ನು ಕೂಡ ಕನ್ನಡದಲ್ಲೂ ಕೂಡ ಬಂದಿದೆ. ಆ ದೃಷ್ಟಿಯಿಂದ ಇದಕ್ಕೆ ಫುಲ್ ಮಾರ್ಕ್ಸ್ ಬರುತ್ತೆ ಡಿಲಿಟ್ ಆದ ಕಾರಣಕ್ಕೆ. ಆಮೇಲೆ ಈ ಕೃತಿ ನನಗೆ ರಾಜ್ಕುಮಾರ್ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಡ್ತು, ಭಿನ್ನವಾದ ಮಾಹಿತಿಗಳು. ರಾಘವೇಂದ್ರ ಸಿನಿಮಾ ಮಾಡುವಾಗ ರಾಜ್ಕುಮಾರ್ ಅವರು ಆ ಸಿನಿಮಾ ಕೊಟ್ಟಾಗ, ಒಬ್ಬ ಶೂದ್ರನ ಹತ್ರ ಈ ಸಿನಿಮಾ ಮಾಡಿಸ್ತೀರಾ, ಒಬ್ಬ ರಾಘವೇಂದ್ರ ಅಂತ ಸ್ವಾಮೀಜಿಯ ಸಿನಿಮಾವನ್ನು ಹೇಗೆ ಮಾಡ್ಸೋಕ್ಕಾಗತ್ತೆ ಅನ್ನುವ ಅಪವಾದಗಳನ್ನು ಎತ್ತಿದಾಗ ರಾಜ್ಕುಮಾರ್ ಅವರು ಮಾಂಸ ತಿನ್ನೋದನ್ನು ಬಿಟ್ಟು ಇಡೀ ಸಿನಿಮಾ ಪ್ರಾರಂಭ ಆದಾಗಿಂದ ಅವರು ಸಿನಿಮಾ ಮುಗಿದು ಅದು ರಿಲೀಸ್ ಆಗೋವರೆಗೂ ಅವರು ಮಾಂಸ ಬಿಟ್ಟಿದ್ರು ಅಂತ. ಇಂಥವು ಯಾಕೆ ಮುಖ್ಯ ಆಗ್ತವಂದರೆ, ನಮ್ಮಂಥ ಶೂದ್ರರಿಗೆ ನೋಡಿ, ಒಂದು ಸಣ್ಣ ವಯಸ್ಸಲ್ಲಿ ನಾನು ಒಂದು ಸಣ್ಣ ಕೃಷ್ಣನ ಪಾತ್ರ ಮಾಡ್ತೀನಿ ನಮ್ಮೂರಲ್ಲಿ ಅಂದಿದ್ದಕ್ಕೆ, ನೀನು ಮಾಂಸ ತಿನ್ನೋಳು ನಿಂಗೆ ಕೊಡಲ್ಲಮ್ಮ ಅಂತೇಳಿದರು.
ನನಗೆ ಇಡೀ ನಮ್ಮ ಚರಿತ್ರೆ ಹೇಗೆ ನಮ್ಮ ಆಹಾರಗಳ ಮೂಲಕ ನಮ್ಮನ್ನು ಕಲಾವಿದರಂತ ನೋಡೋದಕ್ಕಿಂತ ನಾವು ಏನು ಅಂತ ಮೂಲವನ್ನು ಗುರುತಿಸಿ ಅದನ್ನು ನಿರಾಕರಿಸೋದು. ಆದರೆ ಇವತ್ತಿಗೂ ಕೂಡ ರಾಘವೇಂದ್ರ ಸಿನಿಮಾ ಆಮೇಲೂ ಬಂತು. ಆದರೆ ರಾಜ್ಕುಮಾರ್ ಮಾಡ್ದಂಗೆ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಅಂತ ಇನ್ನೊಂದು ಸಿನಿಮಾ ನೋಡಿದಾಗ, ನಾನು 2 ಸಿನಿಮಾ ನೋಡಿದ್ದೀನಿ. ಆದರೆ ರಾಜ್ಕುಮಾರ್ ಥರ ಆ ಭಕ್ತಿಯನ್ನು ತನ್ನ ಮುಖಾಂತರ ನಿಜವಾದ ಒಬ್ಬ ಭಕ್ತನಾಗಿ ಅದು ನಟಿಸುವ ವಿಧಾನ ಇದೆಯಲ್ಲ, ಅದನ್ನು ನಾನು ಯಾವ ನಟರಲ್ಲೂ ಕೂಡ ಕಂಡಿಲ್ಲ. ನಾನು ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡ್ತಾ ಆ ಭಕ್ತಿ ಈ ಪಾತ್ರಗಳನ್ನು ನಟಿಸುವಾಗ ರಾಜ್ಕುಮಾರ್ ಥರ ನಟನೆ ಮಾಡೋಕ್ಕೆ ಮತ್ತಾರಿಗೂ ಕೂಡ ವಿಶ್ವದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ನಂಬಿಕೆಯೂ ಹೌದು, ಅದು ಸತ್ಯನೂ ಹೌದು. ಅದು ರಾಜ್ಕುಮಾರ್ಗೆ ಮಾತ್ರ ಸಾಧ್ಯವಾಗ್ತದೆ. ಅವರ ಭಾಷೆ, ಅವರ ಮಾತು ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ 3 ಕೂಡ ರಾಜ್ಕುಮಾರ್ ಸಿನಿಮಾ ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಹೇಗೆ ಈ ಶೀರ್ಷಿಕೆ ಕೊಡೋದಕ್ಕೆ ಅದು ಹೊಂದುತ್ತೆ. ಬಡವರ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ರಾಜ್ಕುಮಾರ್ನ ನಾನು ನೋಡಿದ್ದೀನಿ, ಸಿನಿಮಾದಲ್ಲಿ ನೋಡಿದ್ದೀನಿ, ಎದುರಿಗೂ ನೋಡಿದ್ದೀನಿ. ಅವರ ಬಾಡಿ ಲ್ಯಾಂಗ್ವೇಜು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಒಂದು ದ್ರಾಷ್ಟ್ಯವನ್ನು ತೋರಿಸುವಂಥ ಬಾಡಿ ಲ್ಯಾಂಗ್ವೇಜ್ ಅವ್ರ ಹತ್ರ ಇರ್ತಿರಲಿಲ್ಲ, ಇರಕೂಡದು ಅನ್ನೋದನ್ನು ಕೂಡ ಅವರು ಭಾವಿಸಿದರು. ಎಂಥ ನಾಯಕನ ಪಾತ್ರದಲ್ಲಾದರೂ ಅವರು ಹೀರೋಯಿಸಮ್ ತೋರಿಸೋವಾಗಲೂ ಅವರು ಬಾಡಿ ಲ್ಯಾಂಗ್ವೇಜ್ ಹಿಂಸಾತ್ಮಕವಾಗಿರಲಿಲ್ಲ. ಇವತ್ತು ನಮ್ಮ ನಟರ ಅನೇಕರ ಬಾಡಿ ಲ್ಯಾಂಗ್ವೇಜ್ ಅದು ಹಿಂಸೆಯ ಒಂದು ಸೀನ್ ಆಗದೇ ಇದ್ದರೂ ಕೂಡ ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಈ ಬಾಡಿ ಲ್ಯಾಂಗ್ವೇಜ್ ಯಾಕೆ ಈ ಸೀನ್ಗೆ ಅಗತ್ಯ ಇತ್ತು. ನಾನು ಯಾಕೆ ಕ್ರಿಟಿಕಲಾಗಿ ಹೇಳ್ತಿದ್ದೀನಿ ಅಂದರೆ, ನಾವು ಸಿನಿಮಾವನ್ನು ನೋಡೋರೆ, ನಾವು ಸೀರಿಯಲ್ಲಿಂದ ಸಿನಿಮಾಯಿಂದ ಅಡ್ವರ್ಟೈಸ್ಮೆಂಟಿಂದ ನೋಡೋಳು. ನಾನು ನೋಡ್ತಾ ನಂಗೆ ಅರ್ಥ ಆಗಿರೋದು ಏನಂದರೆ, ಒಬ್ಬ ವ್ಯಕ್ತಿ ನಟನಾದವನಿಗೆ ಇರಬೇಕಾದ ಬಾಡಿ ಲ್ಯಾಂಗ್ವೇಜ್ ಇದೆಯಾ, ಆ ಪಾತ್ರಕ್ಕೆ ಬೇಕಾದ ಬಾಡಿ ಲ್ಯಾಂಗ್ವೇಜ್ ಅದು ಅತ್ಯಂತ ಮುಖ್ಯವಾದದ್ದು. ಅದನ್ನು ರಾಜ್ಕುಮಾರ್ ಕರಗತ ಮಾಡಿಕೊಂಡಿದ್ರಲ್ಲ, ಅವರು ಜೀವಿಸಿದ್ದಾರೆ ಅಂತ. ಕರಗತ ಮಾಡೋದು ಬೇರೆ, ಜೀವಿಸೋದು ಬೇರೆ. ಆ ಪಾತ್ರಕ್ಕೆ ಬೇಕಾದ ಒಂದು ಆತ್ಮವನ್ನು ಪಾತ್ರದ ಜೊತೆ ಸೇರಿಸಿ ಜೀವಿಸೋದಿದೆಯಲ್ಲ, ಅದು ರಾಜ್ಕುಮಾರ್ಗೆ ಕನ್ನಡದಲ್ಲಿ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ಕೆಲವು ಪಾತ್ರಗಳಲ್ಲಿ MGR ಅಲ್ಲಿ ಕಾಣ್ಬೋದು, ಕೆಲವಕ್ಕೆ ನಮ್ಮ NTR ಅಲ್ಲೂ ಕಾಣ್ಬೋದು. ಆದರೆ ಇವರು ಹಂಗಲ್ಲ. ಭಕ್ತನ ಪಾತ್ರ ಕೊಡು ಅಥವಾ ಸಾಮಾಜಿಕ ನಾಯಕನ ಪಾತ್ರ ಕೊಡು ಅಥವಾ ಯಾವುದೋ ಒಂದು ಶೋಷಣೆಯ ಪಾತ್ರ ಕೊಡು, ಒಬ್ಬ ಆಫೀಸರ್ ಪಾತ್ರ ಕೊಡು, ಎಲ್ಲವಕ್ಕೂ ಕೂಡ ಅದನ್ನು ಜೀವಿಸುವ ವಿಧಾನ ಇದೆಯಲ್ಲ, ಆಪ್ತವಾಗಿ ಜೀವಿಸುವ ವಿಧಾನ. ಅಂದರೆ ಒಂದು ಜನರ ಜೊತೆ ಒಬ್ಬ ಅಧಿಕಾರಿ ನಮ್ಮ ಗಂಧದ ಗುಡಿಯಲ್ಲಿ ಆ ಬಾಡಿ ಲ್ಯಾಂಗ್ವೇಜನ್ನ ನೀವು ನೋಡಿದರೆ ಗೊತ್ತಾಗುತ್ತೆ, ಅದು ಅಧಿಕಾರಿ ಅಂತ. ಆದರೆ ಅಧಿಕಾರಿಯ ದರ್ಪವಿಲ್ಲದ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ನಮ್ಮ ಅಧಿಕಾರಿಗಳಿಗೂ ಕೂಡ ಇವತ್ತು ಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ. ಅದು ನಮಗೆ ಯಾಕೆ ಇವರು ಹಿಂಗೆ ಓಡಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದರೆ ರಾಜ್ಕುಮಾರ್ನೊಮ್ಮೆ ಆ ಸಿನಿಮಾ ಗಂಧದ ಗುಡಿ ಒಂದು ಸ್ವಲ್ಪ ನೋಡಬೇಕು ಇವ್ರಿಗೆ ಅಂತ. ಅಂದರೆ ಒಬ್ಬ ಪ್ರಬಲ ಹೀರೋ ಖಳನಾಯಕ ಬಂದಾಗಲೂ ಕೂಡ ಅವರು ತೋರಿಸುವಂಥ ಭಾಷೆ ಇದೆಯಲ್ಲ, ದೇಹ ಭಾಷೆ, ಅದು ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೇ ಇರೋರು ಮತ್ತು ಹಿಂಸೆ ಮಾಡೋನ್ಗೂ ಯೋಚನೆ ಮಾಡುವಂಗಿರೋದು, ಅಥವಾ ನಿನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬರೋನ್ಗೂ ಕೂಡ ಯೋಚಿಸುವಂತೆ ಮಾಡುವಂಥದ್ದಿದೆಯಲ್ಲ, ಅದು ರಾಜ್ಕುಮಾರ್ಗೆ ಕರಗತವಾಗಿತ್ತು. ಅದು ಇನ್ನೂ ಸ್ವಲ್ಪ ಬರಿಬೇಕಾಗಿತ್ತು. ಭಾಷೆಯಲ್ಲಿ ಬರೀತಾ ಬಾಡಿ ಲ್ಯಾಂಗ್ವೇಜನ್ನು ಕುರಿತು, ನಟರನ್ನು ಕುರಿತು ಬರೆಯುವಾಗ ಅದನ್ನು ತುಂಬ ಮುಖ್ಯವಾಗಿ ದೇಹ ಭಾಷೆಯ ಬಗ್ಗೆ ಬರಿಬೇಕಾಗತ್ತೆ. ಯಾಕೆ ಅಂದರೆ ಅವರು ಪೂರ್ಣವಾಗಿ ಇದಕ್ಕೆ ಮೀಸಲಿದ್ದಕ್ಕೆ ನಟನೆ ಹಿನ್ನೆಲೆಯಿಂದ ನೋಡಿಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ರಾಜ್ಕುಮಾರ್ನ ನೋಡುವಾಗ ಅವರ ಬಂಗಾರದ ಮನುಷ್ಯ ಬರೀ ಸಿನಿಮಾಗೆ ಅಲ್ಲ, ಅವರ ವ್ಯಕ್ತಿತ್ವವಾಗಿ ಅಷ್ಟೇ ಅಲ್ಲ, ಅದು ಇಡೀ ಕರ್ನಾಟಕದ ಜನರಿಗೆ ಬೀರಿದ ಪರಿಣಾಮ ಇದೆಯಲ್ಲ. ಎಷ್ಟೋ ಜನ ರೈತರಾಗಕ್ಕೆ ಹೋಗಿದ್ರು ಆವಾಗ. ಅದನ್ನು ಅಂಥ ಪರಿಣಾಮಗಳು ಕೂಡ ಅತ್ಯಂತ ಮುಖ್ಯವಾದದ್ದು. ಅಷ್ಟೇ ಅಲ್ಲ, ಅವರು ಸನಾದಿ ಅಪ್ಪಣ್ಣ ಮಾಡಿದಾಗ ನಾವು ಸಣ್ಣ ವಯಸ್ಸಿದ್ರೂ ಕೂಡ
ಆ ಇಡೀ ಇಮೇಜಸ್, ಅದು ಆ ಸಿನಿಮಾದಲ್ಲಿ ಬಂದ ಇಮೇಜಸ್ಸು ನಾವೆಂದಿಗೂ ಕೂಡ ನಮ್ಮ ತಂದೆ ತಾಯಿಗಳನ್ನ ಎಷ್ಟೇ ಬೆಳೆದರೂ ಕೂಡ ಅಪಮಾನ ಮಾಡಿಸಬಾರ್ದು ಅನ್ನುವಂಥ ಒಂದು ಪ್ರೇರಣೆ ಆ ಸಣ್ಣ ವಯಸ್ಸಿಗೆ ನಮಗೆ ಕೊಟ್ಟ ಶಕ್ತಿ ಅದು ನಮ್ಮೆಲ್ಲ ಶೂದ್ರರಿಗೆ ಬಹಳ ಮುಖ್ಯವಾದ ಶಕ್ತಿ. ಯಾಕೆಂದರೆ ನಾವೆಲ್ಲ ಆಲಿನೇಟ್ ಆಗಿಬಿಡ್ತೀವಿ. ನಾವು ಹುಟ್ಟಿದ ಕುಟುಂಬದಿಂದ ಆಲಿನೇಟ್ ಆಗೋ ಸ್ವಭಾವ ಸಹಜ ಬಡತನದಿಂದ ಬಂದವರಿಗೆ. ಅದನ್ನು ಹೇಗೆ ಆಲಿನೇಟ್ ಆಗೋದ್ರ ಮೂಲಕ ಹೇಗೆ ಒಂದು ಪ್ರಬಲವಾದ ಕಲಾವಿದನನ್ನು ಕೂಡ ಅವಮಾನಿಸಬಹುದನ್ನು ಇದು ಇಮೇಜ್ ಇದೆಯಲ್ಲ, ಅದು ನಮ್ಮನ್ನು ಬಹಳ ಸಣ್ಣ ವಯಸ್ಸಲ್ಲಿ ತಾಗಿದ್ದಕ್ಕೆ ನಾವು ಅಂಥದ್ದನ್ನು ಮಾಡಬಾರ್ದು ಅನ್ನುವ ವಿವೇಕದ ಜೊತೆ ಬೆಳೆದಿದ್ದೀವಿ. ಹಾಗೆ ರಾಜ್ಕುಮಾರ್ ಅವರು ನಮಗೆ ಅನೇಕ ವಿವೇಕಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಅವರು ಆ ಪಾತ್ರ ಜೊತೆ ಸೇರಿ ಹೋಗೋದಷ್ಟೇ ಅಲ್ಲ, ಸನಾದಿಯನ್ನು ನುಡಿಸ್ಲಿಕ್ಕೆ ಬಿಸ್ಮಿಲ್ಲಾ ಖಾನ್ರಿಂದ ಅವರು ಕಲಿತ ಬಾಡಿ ಲ್ಯಾಂಗ್ವೇಜ್ ಬಗ್ಗೆನೂ ಬರೀತಾರೆ ಅದೇವರು. ಆದರೆ ಆ ಬಾಡಿ ಲ್ಯಾಂಗ್ವೇಜನ್ನ ಕಲೀಲಿಕ್ಕೆ ಅವರು ಪಟ್ಟ ಶ್ರಮ ಮತ್ತು ಆ ಶ್ರಮದಿಂದ ಅದನ್ನು ಬಿಸ್ಮಿಲ್ಲಾ ಖಾನ್ ಅವ್ರು ಬಂದು ಹೊಗಳುವ ವಿಧಾನ ಇದೆಯಲ್ಲ, ಅದು ಅತ್ಯಂತ ಯಾಕೆ ಅದು ಸಾಧ್ಯ ಆಗುತ್ತೆ ರಾಜ್ಕುಮಾರ್ ಅಂಥವ್ರಿಗೆ ಅಂದರೆ, ಅವರು ಎಲ್ಲದರಲ್ಲೂ ಜೀವಿಸೋದ್ರಿಂದ, ಯಾರೇ ಯಾವುದ್ರ ಜೊತೆ ಜೀವಿಸ್ತಾರೋ ಅದೆಲ್ಲ ಅವರು ಆಗಿ ಪರಿವರ್ತಿಸ್ತಾರೆ. ಅದನ್ನು ರಾಜ್ಕುಮಾರ್ ಜೀವಿಸುವುದು. ಅದಕ್ಕೇ ನಮಗೆ ವೀರಪ್ಪನ ಜೊತೆ ಹೋದಾಗಲೂ ಇಡೀ ಕನ್ನಡ ನಾಡು ಕಂಗಾಲಾಗಿದ್ದು ಯಾಕೆ ರಾಜ್ಕುಮಾರ್ನ ಕುರಿತು ಅಂದರೆ, ಅವ್ರನ್ನ ಈ ಪಾತ್ರಗಳ ಮೂಲಕ ಕಂಡಿದ್ದಕ್ಕೆ ನಾವೆಲ್ಲ ಕಂಗಾಲಾಗಿದೆ. ಇಲ್ಲ, ನಮ್ಮ ರಾಜ್ಕುಮಾರ್ ನಮಗೆ ಬೇಕು ಅಂತ. ಇಲ್ಲಾಂದರೆ ಸಹಜವಾಗಿ ತಗೊಳ್ತಾ ಇದ್ವಿ. ಆದರೆ ಅದು ಸಹಜವಾಗಿ ತಕ್ಕೊಳ್ಳದೆ ಮನೆ ಮಾತಾದ ಅಂದರೆ ಊರಿನ ಹಳ್ಳಿಯ ಅನಕ್ಷರಸ್ಥರಿಂದ, ನಗರದ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದನೂ ಕೂಡ ತಲ್ಲಣಕ್ಕೊಳಗಾಗಲಿಕ್ಕೆ ಸಾಧ್ಯ ಆಗಿದ್ದು ರಾಜ್ಕುಮಾರ್ ಜೀವನ ವಿಧಾನ ಮತ್ತು ಅವರು ಜೀವಿಸಿದ ವಿಧಾನ ಮತ್ತು ಅವರ ಪಾತ್ರಗಳ ಜೊತೆ ಜೀವಿಸಿದ ವಿಧಾನ. ಇವು ಮೂರೂ ಕೂಡ ನಮ್ಮ ತಲೆಮಾರಲ್ಲ, ಮುಂದಿನ ತಲೆಮಾರಿಗೂ ಕೂಡ ಕಾಣಿಸುತ್ತೆ ಅವರ ಸಿನಿಮಾಗಳ ಮೂಲಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮನ್ನೆಲ್ಲ ಅನೇಕ ವಿಷಯದಲ್ಲಿ ರಾಜ್ಕುಮಾರು ಕಣ್ತೆರೆಸಿದ್ದಾರೆ. ಅದಕ್ಕೆ ಬಾಂಡ್ ಸಿನಿಮಾ ಮಾಡೋವಾಗ ಹೇಳ್ತಾ ಇದ್ರು ಅವರು, ಆ ಬಾಂಡ್ ಸಿನಿಮಾಗಳಲ್ಲಿ ಅವರು ಸಿಗ್ರೆಟ್ ಸೇದಲ್ಲ. ನೀವು ಬಾಂಡ್ ಎಲ್ಲ ಭಾಷೆಯಲ್ಲಿ ಬಂದ ಸಿನಿಮಾ ನೋಡಿದರೂ ಕೂಡ ಸಿಗ್ರೆಟ್ ಸೇದೋದು ಆ ನಾಯಕನ ಒಂದು ಇದು. ಆದರೆ ರಾಜ್ಕುಮಾರ್ ಸಿಗ್ರೆಟ್ ಸೇದಲ್ಲ. ಇವತ್ತು ಸಿಗ್ರೆಟ್ ಸೇದ್ತಾ ಇರುವಾಗ ತೋರಿಸ್ತಾರೆ ನಮ್ಮ ಸಿನಿಮಾ ನಟರು ಸೇರಿಸೋಕೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕೋದ್ರ ಮೂಲಕ ನಾವು ಮಾಡೋದನ್ನು ನೀವು ಮಾಡಬೇಡಿ ಅಂತ ಹೇಳ್ತಾ ಇರ್ಬೋದು. ಆದರೆ ನಾನು ಒಂದು ಸಂಶೋಧನೆಯನ್ನು ಓದುವಾಗ ನಟರು ಮತ್ತು ನಟಿಯರು ಏನು ಜನರ ಮೇಲೆ ಪ್ರಭಾವ ಬೀರ್ತಾರೆ ಅಂದರೆ, ಅವರ ಭಾಷೆ, ಅವರ ಹೇರ್ ಸ್ಟೈಲ್, ಅವರ ಬಟ್ಟೆ, ಅವರ ನಡೆ ಮತ್ತು ನುಡಿ, ಇವು ಪ್ರಧಾನವಾಗಿ ಪ್ರಭಾವ ಬೀರುವಂಥದ್ದು. ಅದಕ್ಕೆ ರಾಜ್ಕುಮಾರ್ ಯಾಕೆ ಅನುಕರಣೀಯರಾಗ್ತಾರಂದರೆ, ಇವು ಯಾವುದೇ ದುಶ್ಚಟಗಳಿಗೆ ಬೀಳದಂಥ ಒಂದು ಪ್ರೇಕ್ಷಕ ವರ್ಗವನ್ನು ರಾಜ್ಕುಮಾರ್ ಕಾಪಾಡಿದ್ದು ಆ ಕಾಲಕ್ಕೆ. ಅದು ಅತ್ಯಂತ ಪ್ರಬಲವಾದ ಸೆನ್ಸೇಷನ್ ಇರೋ ವ್ಯಕ್ತಿ ಮಾತ್ರ ಮಾಡಬಹುದಾದ ಕೆಲಸ. ಅದನ್ನು ರಾಜ್ಕುಮಾರ್ ಮಾಡಿದ್ರಿಂದನೇ ನಮಗೆ ಅನೇಕ ಸಾರಿ ಇವತ್ತಿನ ಯುವ ಪೀಳಿಗೆ ಸಿನಿಮಾಗಳಿಂದ ಹೋಗಿದಾರಲ್ಲ, ಹಾದಿ ಬಿಟ್ಟಂತ ಮಾತು ಹೇಳಲ್ಲ ನಾವು, ಜಾರಿ ಬಿದ್ದರು ಹಾದಿ ಬಿಟ್ಟರು ಅಲ್ಲ. ಅವರ ಒಳಗಡೆ ಉಂಟಾದ ಒಂದು ವಿವೇಚನಾರಹಿತವಾದ ಒಂದು ಬದುಕಿಗೆ ಆ ಸಿನಿಮಾಗಳು ಕೂಡ ಸಾಕ್ಷಿಗಳಾಗಿವೆ ಅಂತ ಇಬ್ಬರ ನಟರ ಎದುರಿಗೂ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ರಾಜ್ಕುಮಾರ್ ನಮಗೆ ಅತ್ಯಂತ ಮುಖ್ಯ ಆಗೋದು ಅಂತ ನಾನು ಭಾವಿಸ್ತೀನಿ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ನ ಮತ್ತೆ ಮನನ ಮಾಡ್ತಾ ಮತ್ತೆ ನಾವು ಹೊಸ ವಿವೇಕದಡಿಗೆ ನಾವು ಸಾಗಲಿಕ್ಕೆ ಈ ಪುಸ್ತಕವೂ ಒಂದು ಕಾರಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೇಳಿದ ತಮಗೆಲ್ಲ ಧನ್ಯವಾದ.